ಸಿಎಂ ಬದಲಾವಣೆಗೆ ಕಾಡ್ತಾ ಇದೆಯಾ ಪ್ರಧಾನಿ ನರೇಂದ್ರ ಮೋದಿಯ ಭೀತಿ? ಈ ಪ್ರಶ್ನೆ ಈಗ ಎದ್ದಿದೆ. ಸಿಎಂ ಬದಲಾವಣೆಗೆ ಏನಾದರೂ ಕಾಡ್ತಾ ಇದೆಯಾ ಪ್ರಧಾನಿ ನರೇಂದ್ರ ಮೋದಿ ಅವರ ಭೀತಿ? ಕುರ್ಚಿ ಕದನದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇಕ್ಕಟ್ಟಿನ ವಾತಾವರಣ ಇದೆ. ನಾಯಕತ್ವ ಬದಲಾದರೆ ಬಿಜೆಪಿಗೆ ಸಿಗಲಿದೆ ಹಿಂದುಳಿದ ಅಸ್ತ್ರ. ಇದು ಬಹಳ ಪ್ರಮುಖ. ಅದನ್ನೇ ಬಿಜೆಪಿಗರೆಲ್ಲ ಹೇಳ್ಕೊಂಡು ಮಾಡ್ತಾರೆ. ಸಿದ್ದು ಹಿಂದೆ ಸರಿದ್ರೆ ಹಿಂದುಳಿದ ವರ್ಗದ ಕೈ ತೊರೆಯುವಂಥ ಭೀತಿ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಸಿದ್ದರಾಮಯ್ಯನೇನಾದರೂ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಅವರು, ನರೇಂದ್ರ ಮೋದಿ ಅವರಿಗೆ ಒಂದು ದೊಡ್ಡ ಅಸ್ತ್ರ ಸಿಗುತ್ತೆ. ಹಿಂದುಳಿದ ವರ್ಗದವ್ರನ್ನ ತೆಗೆದುಬಿಟ್ರು ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅನ್ನೋ ಒಂದು ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ತಾರೆ ಅಂತ. ಮಧುಸೂದನ್, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆದರೂ ಕೂಡ ಹೈಕಮಾಂಡ್ ಒಂದು ರೀತಿಯ ಇಬ್ಬರ ನಡುವೆ, ಅಂದರೆ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ನಡುವೆ ಒಂದು ಸಂಧಾನವನ್ನು ನಡೆಸುವಂಥ ಮುಖಾಂತರ ಎಲ್ಲದಕ್ಕೂ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆದರೆ ಇದರಿಂದ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಹೈಕಮಾಂಡ್ ನಾಯಕರ ಮುಂದಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಇರುವಂಥ ಪ್ರಸ್ತುತ ಏನು ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ. ಜೊತೆಗೆ ದೇಶದಲ್ಲೂ ಕೂಡ ಅವ್ರದ್ದೇ ಆದಂಥ ಖ್ಯಾತಿನ ಕೂಡ, ಅಂದರೆ ಅವರು ಒಂದು ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಯಾಕಂದರೆ ಇತ್ತೀಚೆಗೆ AICC ಸಭೆಯಲ್ಲಿ ಏನು ಹಿಂದುಳಿದ ವರ್ಗಗಳ ಸಭೆ ನಡೀತು, ಆ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲ ರಾಜ್ಯಗಳ ಹಿಂದುಳಿದ ನಾಯಕರುಗಳು ಮತ್ತು ಒಂದು ನಾಯಕರುಗಳು ಸಿದ್ದರಾಮಯ್ಯ ಪರ ಒಂದು ಘೋಷಣೆ ಕೂಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಹೈಕಮಾಂಡ್ ಇಲ್ಲಿ ಲೆಕ್ಕಾಚಾರ ಆಗ್ತಿರುವಂಥದ್ದು, ನಾವು ಹಿಂದುಳಿದ ವರ್ಗ ನಾಯಕ, ಇಡೀ ದೇಶದಲ್ಲಿ ಕಾಂಗ್ರೆಸ್ಗಿರುವಂಥ ನಾಯಕ, ಜೊತೆಗೆ ಕಾಂಗ್ರೆಸ್ನ ಸರ್ಕಾರ ಇದೆ, ಅಲ್ಲಿ ಇರುವಂಥ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾವು ಅವ್ರನ್ನ ಇಳಿಸಿದ್ರೆ ಇದು BJPಗೆ ರಾಷ್ಟ್ರದಲ್ಲಿ ಒಂದು ಪ್ರಮುಖ ಅಸ್ತ್ರ ಆಗಿ ಸಿಗುತ್ತೆ. ಯಾಕಂದರೆ ಹಿಂದೆ ಪ್ರಮುಖ ಲಿಂಗಾಯತ ನಾಯಕರಾಗಿರುವಂಥ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಟೇಲ್ ಅವರನ್ನ ಏಕಾಏಕಿ ಒಂದು CM ಸ್ಥಾನದಿಂದ ಇಳಿಸಿದಾಗ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿದಿತ್ತು. ಈ ಒಂದು ಸನ್ನಿವೇಶ ಮತ್ತೆ ಮರುಕಳಿಸಬಾರ್ದು. ಯಾಕಂದರೆ ಲಿಂಗಾಯತ ಸಮುದಾಯ ಇಲ್ಲಿಯವರು ಕೂಡ ಕಾಂಗ್ರೆಸ್ ಜೊತೆ ಅಷ್ಟಾಗಿ ಗುರ್ಸ್ಕೊಂಡಿಲ್ಲ. ಯಾಕಂದರೆ ಅಷ್ಟು ಲಿಂಗಾಯತರು ಕಾಂಗ್ರೆಸ್ ಪರವಾಗಿದ್ರು. ಆದರೆ ವೀರೇಂದ್ರ ಪಾಟೀಲ್ ಇಳಿಸಿದ ನಂತರ ಕಾಂಗ್ರೆಸ್ಗೆ ಎಲ್ಲ ಒಂದು ಕಡೆ ಲಿಂಗಾಯತರ ಒಂದು ಮತಕೋಟೆ ಏನಿತ್ತು ಆ ಒಂದು ಸಿಗ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ಇಳಿಸಿದ್ರೆ ಮುಂದೆ ಕೂಡ ಹಿಂದುಳಿದ ವರ್ಗಗಳ ಮತಗಳು ಎಲ್ಲಿ ತಮಗೆ ಕೈ ತುಪ್ಪುತ್ತೋ, ಜೊತೆಗೆ ಇದೇ ವಿಚಾರವನ್ನು ಇಟ್ಕೊಂಡು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಜೊತೆಗೆ BJP ನಾಯಕರು ಇದೇ ವಿಚಾರವನ್ನ ರಾಷ್ಟ್ರಾದ್ಯಂತ ಪ್ರಚಾರ ಮಾಡಿ ಹಿಂದುಳಿದ ನಾಯಕರನ್ನ ಇಳಿಸಿ ಒಂದು ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನೋ ಒಂದು ಸಂದೇಶ ರವಾನೆ ಮಾಡ್ತಾರೆ ಅನ್ನೋ ಒಂದು ಆತಂಕದಲ್ಲಿ ಈ ರೀತಿಯ ಒಂದು ಮೌನಕ್ಕೆ ಶರಣಾಗಿರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.